गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಹಾಗೆ ಅದೇ ದೃಷ್ಟಿಕೋನದಿಂದ, ಅದೇ ಆಧಾರದಿಂದ, ತನ್ನ ಲೀಲೆಯಿಂದಾಗಿ, ತನ್ನ ಗುಣಗಳ ಆಧಾರದಿಂದ ಆ ಪರಮಾತ್ಮ ಬಂದರು ಕಬೀರ ದೇವರು. ಮತ್ತು ಇಲ್ಲಿ ಕಲಿಯುಗದಲ್ಲಿ ಯಾರ್ಯಾರಿಗೆ ಸಿಕ್ಕಿದರು? ಆದರಣೀಯ ಮಲುಕ್ ದಾಸ ಸಾಹೇಬರಿಗೆ, ಆದರಣೀಯ ಧರ್ಮದಾಸ ಸಾಹೇಬರಿಗೆ, ಆದರಣೀಯ ದಾದೂ ಸಾಹೇಬರಿಗೆ, ಆದರಣೀಯ ನಾನಕ ಸಾಹೇಬರಿಗೆ, ಆದರಣೀಯ ಗರೀಬ್ ದಾಸ್ ಸಾಹೇಬರಿಗೆ, ಚುಡಾಣಿಯವರು, ಜಿಲ್ಲೆ ಜಜ್ಜರ್ ಹರಿಯಾಣ, ಆದರಣೀಯ ಖೀಸಾದಾಸ್ ಸಾಹೇಬರಿಗೆ, ಊರು ಖೇಕಡ, ಜಿಲ್ಲೆ ಮೀರತ್ ಉತ್ತರ ಪ್ರದೇಶದವರು, ಆದರಣೀಯ ನಾಮದೇವರಿಗೆ, ಮಹಾರಾಷ್ಟ್ರದವರಾಗಿದ್ದರು, ಪಂಡ್ರಾಪುರದಲ್ಲಿ ಆ ಮಹಾತ್ಮರಿಗೆ. ಹೀಗೆ ಆ ಪರಮಾತ್ಮನ ಇತಿಹಾಸ ಕೂಡ, ಅವರ ಮಹಿಮೆಯನ್ನು ಕೂಡ ವೇದಗಳು ಅವರ ಗುಣಗಾನ ಮಾಡುತ್ತಾ ಇದನ್ನೇ ಹೇಳುತ್ತವೆ. ಅಂದರೆ ಆ ಪರಮೇಶ್ವರನು ಇಂತಹ ಲೀಲೆ ಮಾಡುತ್ತಾನೆ ಮತ್ತು ಇಂತಹ ಲೀಲೆಯನ್ನು ಕೇವಲ ಕಬೀರ ಪರಮೇಶ್ವರರು ಮಾಡಿದ್ದಾರೆ. ಹೀಗೆ ಇದರಿಂದ ಸ್ಪಷ್ಟವಾಯಿತೆಂದರೆ ಇವರೇ ಭಗವಂತರು ಮತ್ತು ಅವರು ಬಂದು ಈ ಜ್ಞಾನವನ್ನು ಹೇಳಿದರು, ತನ್ನ ಮುಖಾರವಿಂದದಿಂದ ಹೇಳಿದರು. ಇದಕ್ಕಾಗಿ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಈ ಯಥಾರ್ಥ ಜ್ಞಾನವನ್ನು ಹೇಳಲಾಗಿದೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302